85,000 ಮತಗಳಿಂದ ಗೆದ್ದಿದ್ದೇನೆ. ಲಾಟರಿ ಆಡಿದವನಲ್ಲ. ಮೈತ್ರಿ ಧರ್ಮ ಪಾಲನೆಗೆ ನಾನು ಬದ್ಧ. ಲಾಟರಿ ಶಾಸಕ ಟೀಕೆಗೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ತಿರುಗೇಟು. ಹಾಸನದಲ್ಲಿ ತಮ್ಮನ್ನು ಲಾಟರಿ ಶಾಸಕ ಎಂದು ಟೀಕಿಸಿದ್ದ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ತೀಕ್ಷ್ಣ ತಿರುಗೇಟು ನೀಡಿದ್ದು, ಜನರ ಆಶೀರ್ವಾದದಿಂದ 85,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದೇನೆ. ಲಾಟರಿ ಆಡಿದವನಲ್ಲ, ಜನರ ತೀರ್ಪಿನಿಂದ ಶಾಸಕನಾಗಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ನಾನು ಇನ್ನೂ ಅಂಬೆಗಾಲು ಇಡುತ್ತಿದ್ದೇನೆ. ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡುವಷ್ಟು ದೊಡ್ಡ ನಾಯಕನಲ್ಲ. ನನ್ನ ಆದ್ಯತೆ ಹಾಸನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ. ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಉಳಿಸಿಕೊಳ್ಳುವುದೇ ನನ್ನ ಮೊದಲ ಕರ್ತವ್ಯ ಎಂದರು. ತಮ್ಮನ್ನು ಲಾಟರಿ ಶಾಸಕ ಎಂದು ಕರೆದಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು, 85,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿರುವುದನ್ನೇ ಲಾಟರಿ ಎಂದು ಹೇಳುವುದಾದರೆ ಹೌದು, ಅದು ಜನರ ಪ್ರೀತಿಯ ಲಾಟರಿ. ಆದರೆ ನಾನು ಲಾಟರಿ ಆಡಿದವನಲ್ಲ. ಲಾಟರಿ ಬಗ್ಗೆ ಅದರ ಆಳ ಅಗಲ ಗೊತ್ತಿರುವವರು ಮಾತನಾಡುತ್ತಾರೆ. ನನಗೆ ಅದರ ಬಗ್ಗೆ ಯಾವುದೇ ಅನುಭವವಿಲ್ಲ. ನಾನು ಜೀವನದಲ್ಲಿ ಲಾಟರಿ ಆಡಿಲ್ಲ. ಜನರ ಆಶೀರ್ವಾದ ಮತ್ತು ನನ್ನ ತಂದೆಯ ಮಾರ್ಗದರ್ಶನದಿಂದಲೇ ಶಾಸಕನಾಗಿದ್ದೇನೆ ಎಂದು ತಿರುಗೇಟು ನೀಡಿದರು. ತಮ್ಮ ರಾಜಕೀಯ ಹಿನ್ನೆಲೆಯನ್ನು ವಿವರಿಸಿದ ಸ್ವರೂಪ್ ಪ್ರಕಾಶ್, ನಮ್ಮ ಕುಟುಂಬ ಹಲವು ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದೆ. ನಮ್ಮ ತಾತ ಪುರಸಭೆ ಸದಸ್ಯರಾಗಿದ್ದರು. ತಂದೆ 4 ಬಾರಿ ಶಾಸಕರಾಗಿ, ನಗರಸಭೆ ಸದಸ್ಯ ಹಾಗೂ ಅಧ್ಯಕ್ಷರಾಗಿಯೂ ಜನಸೇವೆ ಮಾಡಿದ್ದಾರೆ. ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಹೀಗಾಗಿ ಸಾರ್ವಜನಿಕ ಜೀವನದ ಅನುಭವ ನನಗಿದೆ. ನಮ್ಮ ಕುಟುಂಬದ ರಾಜಕೀಯ ಇತಿಹಾಸ ಗೊತ್ತಿಲ್ಲದವರು ಇಂತಹ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯ ಪ್ರವೇಶ ಮಾಡಿದ್ದೇನೆ. ಹಾಸನ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಜನರ ನಾಡಿಮಿಡಿತ ನನಗೆ ಗೊತ್ತಿದೆ. ಕಳೆದ 2 ವರ್ಷಗಳಲ್ಲಿ ಕುಡಿಯುವ ನೀರು, ರಸ್ತೆ, ಚರಂಡಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಮಾಡಿರುವ ಪ್ರತಿಯೊಂದು ಕಾಮಗಾರಿಯ ಸಂಪೂರ್ಣ ಅಂಕಿಅಂಶವನ್ನು ಸಾರ್ವಜನಿಕರ ಮುಂದೆ ಇಡುತ್ತೇನೆ. ಟೀಕೆಗಳಿಗೆ ಮಾತಿನಲ್ಲಿ ಅಲ್ಲ, ಅಭಿವೃದ್ಧಿ ಕೆಲಸಗಳ ಮೂಲಕ ಉತ್ತರ ನೀಡುತ್ತೇನೆ ಎಂದು ಟಾಂಗ್ ನೀಡಿದರು. ರಾಜಕೀಯಕ್ಕೆ ಹೋಗೋದವನಲ್ಲ, ಇನ್ನು ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರುವಂಥವ್ರು. ಹಾಗಾಗಿ ನಾನು ರಾಜ್ಯ ಮಟ್ಟಕ್ಕೆ ಇನ್ನು ರಾಜ್ಯ ರಾಜಕಾರಣ ಮಾತಾಡೋಕೆ ಹೋಗಲ್ಲ. ನನ್ನ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಾನು ಮಾತಾಡಬೇಕಾಗುತ್ತೆ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಲಾಟ್ರಿ ಶಾಸಕರು ಅದು ಇದು. ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಕೆಲವೊಂದು ಕಡೆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಏನು ಇದಾಗಿದ್ದಾರೆ, ಗೆದ್ದಿದ್ದಾರೆ. ನಾನು ಕೂಡ 85,000 ಮತವನ್ನು ಪಡೆದು ಲಾಟ್ರಿ ಮುಖಾಂತರ ಆಗಿರೋದು. ಯಾಕೆಂದರೆ ಜನರ ನಿರೀಕ್ಷೆ ಮೇಲೆ, ಜನರ ಒಂದು ಆಶೀರ್ವಾದದಿಂದ ಆಗಿರೋಂಥದ್ದು. ನಮ್ಮ ತಂದೆ ಅನುಕಂಪನೂ ಇರ್ಬೋದಿಲ್ಲ ಅಂತ ನಾನು ಅಲ್ಲಿಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾಡಿರೋಂಥ ಕೆಲಸಗಳು. ನಾನು ರಾಜಕೀಯಕ್ಕೇನು ಹೊಸಬ್ನಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ರಾಜಕೀಯಕ್ಕೆ ಹೊಸಬ್ರು. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದರೆ ಜನರ ನಾಡಿಮಿಡಿತ, ಹಾಸನ ಕ್ಷೇತ್ರದ ನಾಡಿಮಿಡಿತನ ಕೂಡ ಅರ್ತಿದ್ದೇನೆ. ನನ್ನ ಇತಿಮಿತಿಯಲ್ಲಿ ನನ್ನ ಏನು ಕೆಲಸ ಮಾಡಬೇಕಾಗಿದೆ, ನನ್ನ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅಂಕಿಅಂಶನ ಇಡ್ತೀನಿ. ಹಾಸನ ನನ್ನ ಕ್ಷೇತ್ರದಲ್ಲಿ ಯಾವ್ಯಾವ ಶಾಶ್ವತವಾಗಿರೋಂಥ ಕೆಲಸನ ನಾನು ಮಾಡಿದ್ದೇನೆ ಅಂತ ಅಂಕಿಅಂಶವಾಗಿ ಮತ್ತು ದಾಖಲೆ ಸಮೇತ ನಾನು ಮುಂದಿನ ದಿನಗಳಲ್ಲಿ ತಮ್ಮ ಮುಖಾಂತರ ಇಡ್ತೇನೆ. ಆದರೆ ಕೆಲವೊಂದು ಕಡೆ ನಾನು ಲಾಟ್ರಿ ಅಂತ ಪದ ಇಟ್ಟವರು ಎಲ್ಲ ಟೈಮ್ ಲಾಟ್ರಿ ಹೊಡೆಯೋದು, ಅನುಕಂಪ ಎಲ್ಲ ಟೈಮ್ ಲಾಟ್ರಿ ಹೊಡೆಯೋದು ಬೇರೆ. ನಾನು ಲಾಟ್ರಿ ಆಡ್ದವನು ಅಲ್ಲ. ಲಾಟ್ರಿ ಅಂತ ಪದ ಹೇಳೋರು ಅದರ ಆಳ ಅಗಲ ಗೊತ್ತಿರೋರೇ ಲಾಟ್ರಿ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಾಟ್ರಿ ಅಂತ ಹೇಳಿದವ್ರಿಗೆ ನಮ್ಮ ದಿವಂಗತ ನಮ್ಮ ತಾತ ಅವರಿದ್ದರು, ಸಣ್ಣಯ್ಯ ಅಂತ, ಅವರು ಕೂಡ ನಗರಸಭೆ ಸದಸ್ಯರಾಗಿ, ಪುರಸಭೆ ಸದಸ್ಯರು 77ರಲ್ಲಿ. ನಮ್ಮ ತಂದೆನೂ ಕೂಡ 83ರಲ್ಲಿ 85ನೇ ಇಸ್ವಿಯಲ್ಲಿ ನಗರಸಭೆ ಸದಸ್ಯರಾಗಿ 2 ಬಾರಿ ನಗರಸಭಾ ಅಧ್ಯಕ್ಷರಾಗಿ. ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬಹುಶಃ. ನಾವು ಜನರ ಏನು ನಮ್ಮ ಹಾಸನ ಕ್ಷೇತ್ರದ ಮತದಾರರು, ನಮ್ಮ ಜನರ ಸೇವೆಗೆ ನಾವು ಸದಾಕಾಲ ಮುಡುಪಿಟ್ಟಿದ್ದೀವಿ. ನಾನು ಕೂಡ ಯಾವಾಗಲೂ ನಮ್ಗೆ ಹೇಳಿದೆ, ನಾನು ಎಲ್ಲೋ ಬೆಂಗಳೂರಿನ ಮತ್ತೊಂದಲ್ಲೇ ಇಲ್ಲವನಲ್ಲ, ಹಾಸನದಲ್ಲೇ ಇರ್ತೀನಿ. ರಾಜಕೀಯನ ನಾವು ಭಾಳ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ರಾಜಕೀಯಕ್ಕೆ ಬಂದಿರೋರು. ಮುಂದಿನ ದಿನಗಳಲ್ಲಿ ನಾನು ಏನು ನಮ್ಮ ಮೈತ್ರಿ ಧರ್ಮನ ಪಾಲನೆ ಮಾಡೋನು. ಹಾಗಾಗಿ ನನ್ನ ಕಡೆಯಿಂದ ಮೈತ್ರಿಗೆ ಯಾವುದು ಕೂಡ ಧಕ್ಕೆ ಆಗಬಾರ್ದು ಅಂತ ನಾನು ಎಲ್ಲೂ ಕೂಡ ನಾನು ಚರ್ಚೆ ಮಾಡಲ್ಲ. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನೋಡಿ ಯಾರ್ಯಾರು ಮೈತ್ರಿ ಧರ್ಮ ಪಾಲನೆ ಮಾಡಿದರೆ ಮಾಡಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ಅವರು ವಿಜಯೇಂದ್ರ ಅವರು ಹಣ ಪ್ರಮಾಣ ಮಾಡಿದ ಧರ್ಮಸ್ಥಳಕ್ಕೆ ಹೋಗಿ, ಅವರು ಕೂಡ ಯಾರು ನನ್ನ ಬಗ್ಗೆ ಹೇಳಿದಾರಲ್ಲ ಅವ್ರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹಣ ಪ್ರಮಾಣ ಮಾಡಲಿ. ಯಾರು ಮೈತ್ರಿ
ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಾಡಿಲ್ಲ ಯಾರು ಮಾಡಿದ್ದಾರೆ ಅಂತ ಹಣ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನಮ್ಮ ಹಿರಿಯರು ಏನು ದೇವೇಗೌಡರು, ರೇವಣ್ಣವ್ರು ಇರ್ಬೋದು, ಕುಮಾರಣ್ಣವರು, ನಮ್ಮ ಹಿರಿಯರು ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಹೇಳಿದರೆ ಆ ನಿಟ್ಟಿನಲ್ಲಿ ಪಾಲನೆ ಮಾಡ್ತೀವಿ. ಮುಂದೆನೂ ಕೂಡ ನಾನು ಈ ಟಿಕೆಟ್ ಇದ್ರ ಬಗ್ಗೆ ನಾನು ಎತ್ತಕ್ಕೆ ಹೋಗಲ್ಲ. GPA ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ GPA ನೋಡೋಣ ಬನ್ನಿ ಸರ್, ಚುನಾವಣೆ ಬಂದ ಸಂದರ್ಭದಲ್ಲಿ ನೋಡೋಣ. ಹಂಗೆ ನಿಮ್ಗೆ ಹೇಳಿದಲ್ಲ ಲಾಟ್ರಿ ವಿಚಾರಕ್ಕೆ, ಲಾಟ್ರಿ ಬಗ್ಗೆ ನನಗೆ ಹಾಳಾಗಲ್ಲ ಅನ್ನೋ ಗೊತ್ತಿಲ್ಲ. ಲಾಟ್ರಿ ಆಡೋರು ಯಾರು ಅವರು ಅದನ್ನು ಹೇಳ್ತಾರೆ. ಗೊತ್ತಿರದಲ್ಲೇ ಬಿಸಿ ರಕ್ತದಲ್ಲಿ ಮಾತಾಡ್ತಾರೆ. ಸರ್ ನಾನು ಹೇಳಿಲ್ವ, ಯಾವತ್ತೂ ಕೂಡ ಭಾಳ ತಾಳ್ಮೆಯಿಂದ ಹೋಗುವಂಥವ್ರು ನಾನು. ಯಾವುದಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಗೋ ನಾನಲ್ಲ. ಭಾಳ ತಾಳ್ಮೆ. ನಮ್ಮ ತಂದೆಯವರು HR ಪ್ರಕಾಶ್ ಇರ್ಬೋದು, ಹಿರಿಯರಂಥ ದೇವೇಗೌಡರು ಸಾಹೇಬ್ರು ಇರ್ಬೋದು, ರೇವಣ್ಣ ಸಾಹೇಬರು, ಅವ್ರ ಗರಡಿಲಿ ನಾನು ಪಳಗಿರೋನು. ಯಾವ ಉದ್ಯೋಗಕ್ಕೂ ಒಳಗಾಗಲ್ಲ. ನಮ್ಮ ಕೆಲಸ ಜನರ ಸೇವೆ. ನನ್ನ ಕ್ಷೇತ್ರದ ಇತಿಮಿತಿ ನನ್ನ ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ತಾಯಿನಿ. ಇವತ್ತು ಕೂಡ ಶಾಶ್ವತ ಆಗಿರೋಂಥ ನನ್ನ ಒಂದು ಅವಧಿಯಲ್ಲಿ ಏನೇನು ಶಾಶ್ವತ ಕೆಲಸಗಳು, ಕಾಂಕ್ರೀಟ್ ರಸ್ತೆಗಳು ಏನೆಲ್ಲ ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ಅಂತಿಮ ಹೇಳ್ತೀನಿ. NDA ಧಕ್ಕೆ ಬರೋದ ರೀತಿ